ನಮಸ್ಕಾರ ವೀಕ್ಷಕರೇ, ಈ ದಿನದ ವಿಶೇಷಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗುರುಜಿಯವರು. ಮೊದಲಿಗೆ ಗುರುಜಿಯವರನ್ನ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ. ನಮಸ್ಕಾರಮ್ಮ. 30ನೇ ತಾರೀಕು ಜನವರಿ ತಿಂಗಳು 2019 ಬುಧವಾರ. ವಿಳಂಬಿನಾಮ ಸಂವತ್ಸರ, ಪೌಷ ಮಾಸ, ಹಿಮಂತ ಋತು, ಶಾಲಿವಾನ ಸಹಾಬ್ದ 1940. ಸೌರಮಾನ ತಿಂಗಳು ತೈ ಮಾಸ 16ನೇ ತಾರೀಕು. ಸೂರ್ಯೋದಯ 6:46ಗೆ. ಈ ದಿನ ಪ್ರಕಾರ ಯಮಕಂಡ ಕಾಲ 8:13ರಿಂದ 9:39ವರೆಗೆ. ರಾಹುಕಾಲ 12:33ರಿಂದ 2 ಗಂಟೆವರೆಗೆ. ಇವತ್ತು ದಶಮಿ ತಿಥಿ, 10ನೇ ತಿಥಿ, ಮಧ್ಯಾಹ್ನ 3:34ವರೆಗಿದೆ. ಅದಾದ ನಂತರ ಬರೋದು ಏಕಾದಶಿ. ಸಾಮಾನ್ಯವಾಗಿ ಏಕಾದಶಿ ವ್ರತಾನುಷ್ಠಾನಗಳಿರುತ್ತದೆ. ಇವತ್ತು ಅನುರಾಧ ನಕ್ಷತ್ರ ಸಿದ್ಧಿ ಮತ್ತು ಸುಖ ಅಂತ ಬಂದಿದೆ. ಹಂಗಾಗಿ ಬೆಳಗ್ಗೆಯಿಂದ ಅನುರಾಧ ನಕ್ಷತ್ರ ಮುಗಿಯುವವರೆಗೂ ಖಂಡಿತವಾಗಿ ಶುಭ ಸಮಯವೇ, ಹಂಗಾಗಿ ದೋಷವಿಲ್ಲ. ಅದಾದ ನಂತರ ಬರೋದೇ ಜ್ಯೇಷ್ಠ ನಕ್ಷತ್ರ, ಆದರೂ ಅದು ದೋಷವಿಲ್ಲ. ಹಂಗಾಗಿ ದಿನ ಪೂರ್ತಿ ಹೆಂಗಿರುತ್ತೆ ಅಂತಂದರೆ, ಶುಭ ನಕ್ಷತ್ರ ಬಂದಿರೋದರಿಂದಲೂ ಅನುರಾಧ ನಕ್ಷತ್ರ ಬಂದಿರೋದ್ರಿಂದಲೂ, ಅಂದರೆ ಮಹಾನಕ್ಷತ್ರ ಬಂದಿರೋದ್ರಿಂದಲೂ ದೋಷಗಳು ಹೆಚ್ಚಾಗಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಕೃಷ್ಣ ಪಕ್ಷ ಅಂದರೆ ಕರೆಯುವ ಚಂದ್ರ, ದಶಮಿ ಅಂದರೆ 10ನೇ ದಿನ, ಇನ್ನು 5 ದಿನದಲ್ಲಿ ಎಲ್ಲ ಬದಲಾಗುತ್ತದೆ. ಅಂದರೆ ಏನರ್ಥ ಅಂದರೆ, ಕೃಷ್ಣ ಪಕ್ಷ ಅಂತಂದರೆ ಅಮಾವಾಸ್ಯೆ ಬರುತ್ತೆ ಅಂತ. ಅಮಾವಾಸ್ಯೆ ಆದ ಮೇಲೆ ಬೆಳೆಯುವ ಚಂದ್ರ ಬರುತ್ತದೆ. ಆದ್ದರಿಂದ ಅದು ಒಂದು ನೋಡ್ಕೊಳ್ಳಿ. ಚಿಕ್ಕ ಚಿಕ್ಕ ಕೆಲಸಗಳನ್ನು ಧಾರಾಳವಾಗಿ ಮಾಡ್ಬೋದು. ಚಿಕ್ಕ ಚಿಕ್ಕ ಲಾಭಗಳಿಗೆ ಏನು ಬೇಕೋ ಅದನ್ನು ಧಾರಾಳವಾಗಿ ಪ್ರಯತ್ನ ಪಡ್ಬೋದು. ಖಂಡಿತವಾಗಿ ಒಳ್ಳೆಯ ದಿನ. ಗಂಡ ಹೆಂಡತಿಯರು ಚೆನ್ನಾಗಿರಿ. ಯಾಕೆಂದರೆ ಈ ನಕ್ಷತ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. ಈ ನಕ್ಷತ್ರದ ಅಧಿಪತಿನೇ ಶನಿ. ಇದು ಮಹಾನಕ್ಷತ್ರ. ಮಹಾನಕ್ಷತ್ರ ಅಂತಂದರೆ ದಂಪತಿಯರಲ್ಲಿ ದೋಷವಿಲ್ಲದೆ ಮಾಡುವ ನಕ್ಷತ್ರ ಈ ನಕ್ಷತ್ರ. ಆದ್ದರಿಂದ ಖುಷಿಯಾಗಿರಿ. ಜಗಳಾಡುವ ಟೈಮ್ ಜಗಳಾಡೋಣ, ಈಗ ಏನು ಬೇಡ. ಈಗ ಗುರುಜಿ, ಗ್ರಹ ದೋಷಗಳು ಅಂದ್ರೆ ಯಾವ್ಯಾವ ಗ್ರಹಗಳಿಗೆ ಏನೇನು ದೋಷ ಪರಿಹಾರ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದು ದೊಡ್ಡ ಲಿಸ್ಟೇ ಇರ್ತದೆ. ಆದರೂ ನಮ್ಮಲ್ಲಿ ಏನು ಮಾಡ್ಬೋದು ಅಂದರೆ, ಚಿಕ್ಕ ಚಿಕ್ಕದಾಗಿ ಗ್ರಹಗಳ ಮೇಲೇನೆ ಪರಿಹಾರಗಳು ಬರುತ್ತದೆ. ಚಂದ್ರೋದಯಂ ಕೃತವತಿ ತಾಟಂಗೇನ ಮಹೇಶ್ವರಿ ಆಯುರ್ದೇಗಿ ಜಗನ್ಮಾತಕ ಶ್ರೀ ಅಭಿರಾಮಿ ನಮಸ್ತುತೆ ಅಂತ ಅಂದರೂ ಸಾಕು, ಚಂದ್ರನ ದೋಷ ಪರಿಹಾರ ಆಗುತ್ತದೆ. ಚಂದ್ರ ಗ್ರಹದಿಂದ ಬರುವಂಥದ್ದು. ಮಾತೃ ದೋಷದಲ್ಲಿ ದೋಷ ಸ್ವಲ್ಪ ಕರಗುತ್ತದೆ. ಕೆಲವು ಟೈಮ್ ತಾಯಿನೂ ಬೈಬೋದು. ತಾಯಿನೂ ಕೆಟ್ಟವಳಲ್ಲ. ಆದರೆ ಮಕ್ಕಳು ಮಾಡುವ ಆ ಕೆಲಸಗಳಿಗೆ ಏನಾಗ್ತದೆ, ಬೈಯುವಂಥ ಪರಿಸ್ಥಿತಿ ಬರುತ್ತೆ. ಅದು ಯಾರಾದರೂ ಇದ್ದೇ ಇರುತ್ತದೆ. ಅದು ಕೂಡ ಬೈಬಾರ್ದು ಅಂತಾರೆ. ಹಂಗಾಗಿ ಕೆಲವು ಏರಿಯಾಗಳಲ್ಲಿ ಮಕ್ಕಳನ್ನ ಬೈದಾಗಲೂ ಕೂಡ ಬೇರೆ ರೀತಿ, ನೀನು ನಾಶ ಆಗುವಂತ ಹೇಳುವಂಥದ್ದಿಲ್ಲ, ಅರಸಾಳುವೆ ಅಂತ ಅಂದ್ಬಿಡ್ತಾರೆ ಹೆಣ್ಮಕ್ಳು ಮಕ್ಕಳನ್ನ. ಏನೋ ಕೆಟ್ಟೋದಾಗ ಅರಸಾಳು ಅಂದರೆ ಏನರ್ಥ, ರಾಜ ಆಗುವಂತ ಅಂದರೆ ಮಂತ್ರಿ ಆಗುವಂತ. ಬೈಯುವ ಟೈಮಲ್ಲೂ ಕೂಡ ಕೆಟ್ಟೋದಾಗ ಅವ್ರ ಬಾಯಿಂದ ಮಾತುಗಳು ಬರಬಾರ್ದು ಅಂತ, ನೀನು ಅರಸಾಳುವೆ ಹೋಗು ಅಂತ ಅಂದ್ಬಿಡ್ತಾರೆ. ಅರಸಾಳು ಅಂದರೆ ಏನರ್ಥ, ನಿನ್ನ ರಾಜನ ಕೋಪದಲ್ಲೂ ಕೂಡ ಆ ರೀತಿಯಾಗಿ ಆಗಲಿ ಅಂತಂತಾರೆ. ಹಂಗಾಗಿ ನಾವು ಬೈಯೋದರಿಂದ ತೊಂದರೆ ಆಗುತ್ತದೆ. ಆದರೆ ಶತ್ರುನ ಏನೂ ಮಾಡೋಕ್ಕಾಗಲ್ಲ, ಬೈಲೇಬೇಕಾದ ಪರಿಸ್ಥಿತಿ ಬರುತ್ತದೆ. ಹಂಗಾಗಿ ಚಂದ್ರನ ಅಂಶದಲ್ಲಿ ಹುಟ್ಟಿದವರು. ಚಂದ್ರನ ಅಂಶ ಅಂದರೆ ಏನರ್ಥ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು, ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವರು, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು, ಅದರ ಜೊತೆ 2, 11 ಈ ಥರ ಚಂದ್ರನ ಸಂಖ್ಯೆಯಲ್ಲಿ ಹುಟ್ಟಿದವರು. ಅಂದರೆ 29ನೇ ತಾರೀಕಲ್ಲಿ ಹುಟ್ಟಿದವರಲ್ಲ, ಚಂದ್ರ ಗ್ರಹದ ಅಂಶದಲ್ಲಿ ಹುಟ್ಟಿದವರು ಅಂತ. ಅಂಥವರೆಲ್ಲ ಈ ರೀತಿಯಾಗಿ ಪರಿಹಾರ ಮಾಡ್ಕೋಬೋದು. ಅಕ್ಕಿ ಬೆಲ್ಲದಚ್ಚಿ ಬಿಳಿ ಹೂವನ್ನಿಟ್ಟು ಪೂಜೆ ಮಾಡ್ಬೋದು. ಚಂದ್ರೋದಯಂ ಕೃತವತಿ ತಾಟಂಕೇನ ಮಹೇಶ್ವರಿ ಆಯುರ್ದೇಹಿ ಜಗನ್ಮಾತಃ ಶ್ರೀ ಅಭಿರಾಮಿ ನಮಸ್ತುತೆ ಅಂತಂದರೆ ಚಂದ್ರನ ದೋಷ ಹೋಗುತ್ತೆ ಅಂತಂತಾರೆ. ರಾಜೀವಲೋಚನೆ ಪೂರ್ಣೆ ಪೂರ್ಣಚಂದ್ರ ವಿದಾಯಿನಿ ಸೌಭಾಗ್ಯಂ ದೇಗಿ ಶ್ರೀ ಅಭಿರಾಮಿ ನಮಸ್ತುತೆ ಅಂತ ನಿತ್ಯ ಪೂಜೆ ಮಾಡುವಂಥ. ಇದರಿಂದಲೂ ಚಂದ್ರನ ದೋಷಗಳು ಹೋಗುತ್ತೆ ಅಂತಂದರೆ, ಅಂದರೆ ಸೌಭಾಗ್ಯವನ್ನು ದೇವಿ ಕೊಡುತ್ತಾಳೆ ಅಂತ ಈ ರೀತಿಯಾಗಿ ನಮ್ಮಲ್ಲಿ ಹಿರಿಯರು ಕೊಟ್ಟಿರುವಂಥದ್ದು ನಾವು ನಂಬಲೇಬೇಕು. ಚಂದ್ರ ಮಂಡಲ ಮಧ್ಯಸ್ಥೆ ಮಹಾ ತ್ರಿಪುರ ಸಂತರಿ ಶ್ರೀ ಚಕ್ರ ನಿಲಯೇ ಶ್ರೀ ಹಿ ಅಭಿರಾಮಿ ನಮಸ್ತುತೆ ಅಂತಂತಾರೆ. ಇದರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಅಕ್ಷರಗಳು ಸ್ವಲ್ಪ ಚೇಂಜ್ ಆಗುತ್ತದೆ. ಅವರವರು ಗುರುಗಳ ಕಡೆಯಿಂದ ಏನು ಉಪದೇಶವಾಗಿರುತ್ತದೋ ಇದರ ಮೇಲೆ ಸ್ವಲ್ಪ ಬರುತ್ತದೆ. ಹಿ ಹ್ರಿ
ಹ್ರೀಂ ಶ್ರೀಂ ಅನ್ನೋದನ್ನೆಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಫಿಲ್ಮ್ನಲ್ಲಿ ನೋಡುತ್ತೆ ಓಂ ಶ್ರೀಂ ಹ್ರೀಂ ತರ ಅಂತಾರೆ. ಅದು ಯಾವುದೋ ಆಟಕ್ಕೆ ಮಾಡಿದಂಗೆ ಇರುತ್ತದೆ, ಅದು ಪಕ್ಕಾ ಇರುತ್ತದೆ. ಹಂಗಾಗಿ ಗುರುಗಳಿಂದ ಶಿಷ್ಯನು ಪಡ್ಕೊಳ್ಳುವಂಥದ್ದು ಬೇರೆ ಥರ, ಈ ಫಿಲ್ಮ್ಗಳಲ್ಲಿ ಬರೋದು ಬೇರೆ ಥರ. ಹಂಗಾಗಿ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಹಂಗಾಗಿ ಶ್ರೀ ಚಕ್ರರಾಜ ನಿಲಯೇ ಹೀ ಅಂತ ಬರುತ್ತದೆ. ಶ್ರೀ ಅಭಿರಾಮಿ ನಮಸ್ತುದೆ ಅಂತಂದರೆ ಈ ಚಂದ್ರನ ದೋಷಗಳು ಹೋಗುತ್ತದೆ ಅಂತಾರೆ. ಅದೇ ಮಾತ್ರ ಅಲ್ಲದೆ ಶಶಂಕಾರ ಪತಂಗಾದಿ ಗ್ರಹ ನಕ್ಷತ್ರ ಸೇವಿತ ಶಶಿ ಭಾಸ್ಕರ ಭೌಮಾದಿ ಗ್ರಹ ದೋಷಾರ್ತಿ ಭಂಜನ ಅಂತ ಬರ್ತದೆ. ಶಶಿ ಭಾಸ್ಕರ ಭೌಮ, ಭೌಮ ಅಂದರೆ ಭೂಮಿಕಾರಕನಾದ ಕುಜ ಅಂತ ಅರ್ಥ. ಗ್ರಹ ದೋಷಾರ್ತಿ ಪಂಚನ ಅಂತ ಬರುತ್ತದೆ. ಈ ರೀತಿಯೆಲ್ಲ ಪೂಜೆ ಮಾಡಿಕೊಂಡ್ರೆ ದೋಷಗಳು ಕಡಿಮೆ ಆಗುತ್ತದೆ. ಮತ್ತು ನಕ್ಷತ್ರ ದೋಷ ಪರಿಹಾರಗಳಿಗೂ ಅಂತ ನಕ್ಷತ್ರ ಸೂಕ್ತ ಅಂತ ಬರುತ್ತದೆ. ಗ್ರಹ ಮಾತೃಕ ಪೂಜಾ ಅಂತ ಬೇರೆ ಇರುತ್ತೆ, ನ್ಯಾಸಗಳು ಅಂತ ಇರುತ್ತದೆ. ಈ ರೀತಿಯೆಲ್ಲ ಇದರಲ್ಲಿ ಇದೆ, ವಿಧಾನಗಳಿದೆ. ಯಾವ ಗ್ರಹ ದೋಷದಲ್ಲಿ ಕೂತಿರುತ್ತದೋ ಅದಕ್ಕೆ ಮಾತ್ರ ಪರಿಹಾರ ಮಾಡಿದರೆ ಸಾಕು. ಆದರೆ ಈ ನವಗ್ರಹಗಳಲ್ಲಿ ಒಂದಕ್ಕೆ ಮಾತ್ರನೇ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ನಮಸ್ಕರಿಸಬೇಕು. ವಿಶೇಷವಾಗಿ ಯಾವ ಗ್ರಹ ದೋಷದಲ್ಲಿ ಇದೆಯೋ ಅದಕ್ಕೆ ಪೂಜೆಗಳು ಮಾಡುವಂಥದ್ದು ಇರುತ್ತದೆ. ಹಂಗಾಗಿ ನೀವು ಕೇಳಿದಂಗೆ ಎಲ್ಲದಕ್ಕೂ ಪರಿಹಾರ ಇದೆ. ಪರಿಹಾರ ಅಂತಂದರೆ ಮಾಡಿದ ಕೂಡಲೇ 100% ಸರಿಯಾಗುತ್ತದೆ ಅಂತಂದರೆ ಖಂಡಿತವಾಗಿ ಅದು ಇಲ್ಲವೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ತನ್ನ ದೋಷ ಪರಿಹಾರಕ್ಕೆ ಏನು ಬೇಕೋ ನಿಮ್ಮ ಗುರುಗಳ ಹತ್ರ, ಪೂಜಾರಿಗಳ ಹತ್ರ, ಪುರೋಹಿತರ ಹತ್ರ ಕೇಳಿ ಮಾಡಿಸ್ಕೊಳ್ಳಿ. ಆದರೆ ಪೂಜಾರಿಗಳು ಪುರೋಹಿತರು ಕೂಡ ಬರೀ ಹಣದಲ್ಲೇ ಇರಬಾರದು. ಯಾಕೆಂತಂದರೆ ನಮ್ಮ ಹತ್ರ ಬರುವವರು ಚೆನ್ನಾಗಿದ್ರೇ ನಾಳೆ ಇನ್ನೊಂದು ಸತಿ ಬರೋಕ್ಕಾಗುತ್ತದೆ. ಹಂಗಾಗಿ ಹೆಚ್ಚಾಗಿ ಅದನ್ನು ಹಂಗಾಗಿ ಯಾರು ತಪ್ಪು ತಿಳ್ಕೊಬೇಡಿ, ನಾವು ಅಡ್ವೈಸ್ ಮಾಡ್ತೀವಿ ಅಂತ. ಅದು ಅಡ್ವೈಸ್ ಅಲ್ಲ, ಎಲ್ಲರೂ ಚೆನ್ನಾಗಿರಬೇಕು ಅಂತಾನೆ. ಯಾಕೆಂತಂದರೆ ಕಲಿಯುಗದಲ್ಲಿ ಸ್ವಲ್ಪ ದೇವರ ಪೂಜೆ ಎಲ್ಲ ಕಡಿಮೆ ಆಗಿಬಿಡುತ್ತೆ ಅಂತ ತಿಳ್ಕೊಂಡೆ. ಈ ಕಾಲದಲ್ಲಿ ಇನ್ನೂ ಜಾಸ್ತಿ ಆಗಿದೆ, ಅದುವೇ ನಾವು ಮೆಚ್ಕೋಬೇಕು. ಈಗ ಗುರುಜಿ, ಕೆಲವೊಂದು ಕೋರ್ಟ್ ಸಮಸ್ಯೆ ಇರ್ಬೋದು, ಇಲ್ಲ ಬೇರೆ ಕೆಲಸ ಸಮಸ್ಯೆ ಇರ್ಬೋದು, ಇದರಲ್ಲೆಲ್ಲ ನಾವು ಜಯ ಗಳಿಸ್ಬೇಕು ಅಂತಂದ್ರೆ ಏನು ಮಾಡಿದ್ರೆ ಜಯ ಗಳಿಸ್ಬೋದು ಅಂತ ಹೇಳ್ತೀರಾ ಗುರುಜಿ? ಪೂಜೆ ಪುನಸ್ಕಾರ ಇರ್ಬೋದು, ಇಲ್ಲ ಬೇರೆ ಏನಾದರೂ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಅಂತೀರಾ? ಖಂಡಿತ ಇದೆ. ಗಣೇಶಾಷ್ಟಕ ಅಂತ ಒಂದಿದೆ. ಆ ಗಣೇಶಾಷ್ಟಕದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕೈಯಲ್ಲಿ ನೀರಿಟ್ಕೊಂಡು ಆ ಶ್ಲೋಕವನ್ನು ಹೇಳಿ ಆ ನೀರಿನಿಂದ ಮುಖ ತೊಳ್ಕೊಂಡ್ರೆ ಶನಿಕಾಟವೂ ಬಿಡುಗಡೆ ಆಗುತ್ತದೆ. ಹಾಗಾಗಿ ಪುರೋಹಿತರು, ಪೂಜಾರಿಗಳು ಇದನ್ನು ಮಾಡಿಕೊಡ್ಬೇಕಾಗ್ತದೆ ಬರುವವರಿಗೆ. ಇನ್ನೊಂದು ಏನಂತಂದರೆ, ಈಗ ರಣರಂಗಗಳು ಅಂತಂತೀವಿ. ಆಗಿನ ಕಾಲದಲ್ಲಿ ರಣರಂಗ ಯುದ್ಧ ಅಂತ ಇತ್ತು. ಈಗಿನ ಕಾಲದಲ್ಲಿ ಏನಂದರೆ ಶತ್ರುಗಳು, ಎದುರು ಮನೆ ಆಗ್ಬೋದು, ಪಕ್ಕದ ಮನೆ ಆಗ್ಬೋದು, ಇಲ್ಲ ರೋಡಲ್ಲಿ ಸುಮ್ಮನೆ ಹೋಗಿರ್ತೀವಿ, ಯಾರೋ ಹುಡುಗರು ಆಟ ಆಡ್ತಾ ಇರ್ತಾರೆ, ಕಲ್ಲೋ ಬಾಲೋ ಮೇಲೆ ಬಿದ್ದಿರ್ತದೆ, ನಮಗೆ ಕೋಪ ಬರುತ್ತದೆ. ಅದೇನೋ ಬೈಯಕ್ಕೆ ಹೋದರೆ ಅವ್ರ ತಂದೆ ತಾಯಿಗಳು ಬಂದು ನೀನು ಏನಕ್ಕೆ ಈ ಕಡೆ ಬರ್ತೀಯಾ, ನೋಡ್ಕೊಂಡು ಹೋಗುವಂತಾರೆ. ಇದೆಲ್ಲ ಇರುತ್ತದೆ. ಹಾಗಾಗಿ ಇದರಲ್ಲೂ ಕೂಡ ರಣರಂಗೆ ಮಹಾದೈತ್ಯ ಶಂಕರರಾಮ ಜಯಕೌತಃ ರಾಕ್ಷಸ ಸಾಣೀಕ ಸಂಹಾರ ಕೋಪ ವಿಷ್ಠಾಯುಧಾನ್ವಿದ ರಣರಂಗ ಜಯೋ ರಾಮೋ ಸ್ತೋತ್ರ ಶ್ರವಣ ಕೌತುಕ ಅಂತ ಕೊಟ್ಟಿದ್ದಾರೆ. ರಂಭಾಕೃತಾಶಿ ವಿಶ್ವಾಸಿ ಮೇನಗಾತ್ಯಪಿ ಬಂಧಿತ ಅಂತ ಕೊಟ್ಟಿರುತ್ತಾರೆ. ಹಾಗಾಗಿ ಅದನ್ನು ಮಾಡಿದ್ರೆ ಕಡಿಮೆ ಆಗುತ್ತದೆ, ದೋಷಗಳು ಕಡಿಮೆ ಆಗುತ್ತೆ. ಉದಾಹರಣೆ ಸೂರ್ಯ ಅಂತ ತಿಳ್ಕೊಳ್ಳೋಣ. ಸೂರ್ಯನು ದೋಷಗಳಿಗೆ ನಾನಾ ರೀತಿಯಲ್ಲಿ ನಾವು ಪೂಜೆಗಳು ಮಾಡ್ಬೋದು. ಆದಿತ್ಯ ಹೃದಯ ಸ್ತೋತ್ರ ಮಾಡ್ಬೋದು. ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂತಂದರೆ, ಸೂರ್ಯನಿಂದ ಬರುವ ದೋಷಗಳಿಂದಾಗಿ ತಂದೆ ತಾತ ಇವರ ಕಡೆಯಿಂದ ಬರುವ ಆಸ್ತಿಗಳಿಗೂ ತೊಂದರೆ ಬರುತ್ತದೆ. ಸೂರ್ಯನು ಯಾವತ್ತೋ 12ನೇ ಸ್ಥಾನದಲ್ಲಿ ಕಣ್ಮರೆಯಾಗಬಾರದು, 8ನೇ ಸ್ಥಾನ ಅನ್ನುವ ನಷ್ಟ ಸ್ಥಾನದಲ್ಲಿ ಕೂತಿರಬಾರದು. ನಾವು ಹೇಳುವಂಥದ್ದು ಏನು ಅಂತಂದರೆ, ನಿಮ್ಮ ಜಾತಕಗಳು ನೋಡಿಸ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯಗ್ರಹ ಕೆಟ್ಟಿದ್ರೆ ತಂದೆ ಕಡೆ ಅಂದರೆ ತಾತನ ಆಸ್ತಿಗಳು ಅಂತ. ಮತ್ತು ಉದ್ಯೋಗದಲ್ಲಿ ಸುಪೀರಿಯರ್ ಅಂದರೆ ನಿಮಗೆ ಮೇಲೆ ಇರುವ ಆಫೀಸರ್ಸು, ಅವರು ಕೋಪಕ್ಕೂ ಒಳಗಾಗಬಾರ್ದು, ಅಂದರೆ ಅಧಿಕಾರಿಗಳ ಕೋಪಕ್ಕೆ ಒಳಗಾಗಬಾರ್ದು ಅಂತಂದರೆ ಜಾತಕದಲ್ಲಿ ಸೂರ್ಯನು ಚೆನ್ನಾಗಿರಬೇಕು. ಹಗಲಲ್ಲಿ ಹುಟ್ಟಿದವರಿಗೆ ಸೂರ್ಯನು ಕೆಟ್ಟಿದ್ರೆ ರಾಜಕೋಪ ಉಂಟಾಗುತ್ತದೆ ಅವನ ಮೇಲೆ. ರಾಜಕೋಪ ಅಂದರೆ ಯಾರು? ಮೇಲೆ ಇರುವ ಸೀನಿಯರ್ ಆಫೀಸರ್, ಸೂಪರ್ವೈಸರು ಅಂತ. ಅದು ಮಾತ್ರ ಅಲ್ಲದೆ ಅದಕ್ಕೆ ಮೇಲೆ ಇರುವವರು ಅಂದರೆ ಇವಾಗ ಕೌನ್ಸಿಲರ್, MLA, MP ಗಳಾಗಿರಬಹುದು, ಅಥವಾ ಪಾಲಿಟಿಕ್ಸಲ್ಲಿ ಇರೋರು ಇರ್ಬೋದು, ಪೊಲೀಸ್ ಕೋರ್ಟು ಆಗ್ಬೋದು. ಇವರಿಗೆಲ್ಲ ತೊಂದರೆ ಬರುತ್ತೆ. ಯಾರು ಜಾತಕದಲ್ಲಿ ಸೂರ್ಯನು ಕೆಟ್ಟಿರುತ್ತದೋ ಖಂಡಿತವಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ರೈಂ ಸೂರ್ಯಗ್ರಹಾಂ ಶುದ್ಧಾಂ ನಮಸ್ಯನ್ ಮಾನಸ ಹೃದಯ ಬದೇ ಬ್ರಹ್ಮ ಸೌಖ್ಯ ಅಂತ ಸರ್ವ ಸೌಖ್ಯ ಬಳಂ ನರ ಅಂತ ಕೊಟ್ಟಿದ್ದಾರೆ. ಅಂದರೆ ರೈ ಅನ್ನುವ ದೇವಿ ಸೂರ್ಯನಕ್ಕೆ ಅಧಿದೇವತೆ. ರೈಂ ಸೂರ್ಯಗ್ರಹಾಂ ಶುದ್ಧಾಂ ನಮಸ್ಯನ್ ಅಂದರೆ ಶುದ್ಧವಾದ ಮನಸ್ಸಿನಿಂದ ನಾನು ನಿನ್ನನ್ನು ನಮಸ್ಕಾರ ಮಾಡ್ತೀನಿ. ಇದರಲ್ಲಿ ಏನು ಅಂತಂದರೆ, ಬ್ರಹ್ಮಲೋಕಕ್ಕೂ ಹೋದರೂ ನರನಾಗಿ ಹುಟ್ಟಿದ ನವನಿಗೆ ಒಳ್ಳೆಯದನ್ನು ಕೊಡುವಂತ ಕೇಳಿಕೊಳ್ಳುವಂಥದ್ದು. ಸರ್ವ ಸೌಖ್ಯ ಬಲಂ ನರನಾಗಿ ಹುಟ್ಟಿದ ನನಗೆ ಕೊಡುವಂತ ಬೇಡಿಕೊಳ್ಳುವಂಥದ್ದು ಇರುತ್ತದೆ. ಬೇಕಾದಷ್ಟು ಶ್ಲೋಕಗಳಿರುತ್ತದೆ. ಕೆಲವು ಶ್ಲೋಕಗಳು, ಮಂತ್ರಗಳು ಹೆಂಗಿರುತ್ತೆ ಅಂತಂದರೆ, ತಾತ, ಗುರು, ತಂದೆ ಇವರು ಹೇಳ್ಕೊಟ್ಟು ಅದನ್ನು ಮಾತ್ರ ಪಡಿಸೋರಿದ್ದಾರೆ. ಕೆಲವು ಸಮಯಗಳಲ್ಲಿ ಏನಾಗುತ್ತದೆ, ಪರಂಪರೆಯಲ್ಲಿ ಬಂದಿರುತ್ತದೆ.
ಇನ್ನು ಕೆಲವು ಪುಸ್ತಕಗಳಲ್ಲಿ ಅಂದರೆ ಬುಕ್ಕಲ್ಲಿ ಓದಿ ಬಂದಿರುವಂಥದ್ದು ಇರುತ್ತದೆ. ಈ ರೀತಿಯಾಗಿ ಸರಿಯಾದ ಉಚ್ಚಾರಣೆ ಬೇಕು. ಅದು ತಪ್ಪಾದರೆ ನಮ್ಮ ಈ ಮಂತ್ರವೂ ತಪ್ಪಾಗುತ್ತದೆ. ಇದರಲ್ಲಿ ಜಾಸ್ತಿ ದೋಷ ಕೊಡೋದು ಅಂತಂದರೆ ಅಥರ್ವಣ ವೇದ ಮಂತ್ರಗಳು. ಈ ಅಥರ್ವಣ ವೇದ ಮಂತ್ರಗಳಲ್ಲಿ ಏನು ಅಂತಾರೆ, ಮಸಿ ಮಸಿ ನಸಿ ನಸಿ ಅಂತೆಲ್ಲ ಬರುತ್ತದೆ. ಈ ಅಥರ್ವಣ ವೇದ ಮಂತ್ರಗಳಲ್ಲಿ ಏನಾಗ್ತಂದರೆ ಕೆಲವುದು ವಶೀಕರಣ ಮಂತ್ರಗಳು ಅಂತ ಇರ್ತದೆ. ದೇವರನ್ನು ಎಲ್ಲ ಹೇಳಿ ವಶಿ 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 ಅಂತ ಉಚ್ಚಾರಣೆ ಮಾಡುತ್ತಾರೆ. ಅಂದರೆ ವಶೀಕರಣ ಅಂತ, ನನ್ನನ್ನು ವಶೀಕರಣ ಮಾಡು, ನನ್ನನ್ನು ಒಳ್ಳೆಯದಾಗಿ ಮಾಡಿಸು, ಅಥವಾ ನನಗೆ ಒಳ್ಳೆಯ ಶಕ್ತಿಯನ್ನು ಕೊಡು ಅಂತ. ಇದರಲ್ಲಿ ನಸಿ ನಸಿ ಮಸಿ ಮಸಿ ಅಂತ ಅಂದ್ಬಿಟ್ರೆ ಬೇರೆ ಥರ ಆಗಿ ನನ್ನನ್ನೇ ಕೆಡಿಸು ಅಂತ ಕೇಳ್ಕೊಂಡಂಗೆ ಆಗ್ಬಿಡ್ತದೆ ಗೊತ್ತಿಲ್ಲದೆ ಮಾಡಿದ್ರೆ. ಆದ್ದರಿಂದ ಅಥರ್ವಣ ವೇದದ ಕಡೆ ಸುಮಾರು ಜನ ಯಾರು ಓದೇ ಇಲ್ಲ. ಅದರ ಮಂತ್ರಗಳನ್ನು ಕೂಡ ಮುಚ್ಚಿಟ್ಟುಬಿಟ್ರು ಆ ಕಾಲದಲ್ಲಿ ಋಷಿಗಳು. ಹಾಗಾಗಿ ಯಾವುದೇ ಪೂಜೆಗಳಾದರೂ ಉಚ್ಚಾರಣೆ ಸರಿಯಾಗಿರಬೇಕು, ಇಲ್ಲವಾದರೆ ತಪ್ಪಾಗ್ಬಿಡ್ತದೆ. ನೀವು ಒಳ್ಳೆ ಗುರುಗಳ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಳ್ಳಿ. ಆದ್ದರಿಂದ ಇನ್ನೊಂದು ರೀತಿಯಲ್ಲಿ ಏನು ಅಂತಂದರೆ, ಯಾರ ಜಾತಕದಲ್ಲಿ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಪಂಚಮ ಸ್ಥಾನ ಅನ್ನೋದು 5ನೇ ಸ್ಥಾನ, ಅಂದರೆ ಲಗ್ನದಿಂದ ನೋಡಬೇಕು. 5ನೇ ಸ್ಥಾನಾಧಿಪತಿನೇ ಹೋದ ಜನ್ಮದ ದೇವರು. ಕೆಲವರು ಅಂತಾರೆ, ನನಗೆ ಬುದ್ಧಿ ಬಂದಾಗಿಂದ ನಾನು ಪೂಜೆ ಮಾಡ್ತೀನಿ, ದೇವರು ಒಳ್ಳೆಯದೇ ಮಾಡಿಲ್ಲ ಅಂತ. ಹೋದ ಜನ್ಮಲ್ಲ ಬೇರೆ ಪಾಪ ಮಾಡಿಬಿಟ್ಟು ಈಗ ಒಳ್ಳೇದು ಬರಬೇಕು ಅಂದರೆ ಹೆಂಗೆ ಬರುತ್ತದೆ? ಕೆಲಸಗಳಿಗೆ ಹೋಗೋದೆ 28 ದಿನ ರಜಾ ಆಗ್ಬಿಟ್ಟು ತಿಂಗಳಲ್ಲಿ 2 ದಿನ ಇಲ್ಲ 3 ದಿನ ಕೆಲಸಕ್ಕೆ ಹೋಗ್ಬಿಟ್ಟು ನನಗೆ ಪೂರ್ತಿ ಸಂಬಳ ಕೊಡಂದ್ರೆ ಹೆಂಗೆ ಕೊಡ್ತಾನೆ ಓನರು? ಆ ರೀತಿಯಾಗಿ ಹೋದ ಜನ್ಮದಲ್ಲಿ ನಾವು ಮಾಡಿದ ಪುಣ್ಯವೇ ಈ ಜನ್ಮದಲ್ಲಿ ನಮಗೆ ಸಂಬಳವಾಗಿ ಅಥವಾ ವಸತಿಯಾಗಿ ಅಥವಾ ಪದವಿನ ಒಂದನ್ನು ಕೊಡುತ್ತದೆ. ಇದೆಲ್ಲ ದೇವರ ಲೆಕ್ಕಾಚಾರಗಳಲ್ಲಿ ಇದು ಒಂದು ಚೈನ್ ಲಿಂಕ್ ಇದ್ದಂಗೆ, ಸರಬಣಿ ಇದ್ದಂಗೆ. ಅವರವರ್ಗೆ ತಕ್ಕಂತೆ ಒಳ್ಳೆಯದನ್ನು ಕೊಡುತ್ತಾನೆ. ಯಾರು ಕೆಟ್ಟದ್ದು ಮಾಡ್ತಾರೋ ಆಗ ಒಂದು ಕಡೆ ವೆಲ್ಡಿಂಗ್ ಸರಿಯಾಗಿ ಆಗಿರಲ್ಲ, ಅಂದರೆ ಆ ಚೈನಲ್ಲಿ ಅದು ವೆಯ್ಟ್ ಆಗಿದಾಗ ಎಳ್ಕೊಂಬಂದು ಕಿತ್ಕೊಂಡ್ಬರ್ತದೆ ನೋಡಿ. ಆವಾಗ ಆ ಸಮಯಕ್ಕೆ ಆ ವಯಸ್ಸಿಗೆ ಅವನು ಮಾಡಿರುವ ಪಾಪ ಆ ಸಮಯದಲ್ಲಿ ಕೆಲಸ ಮಾಡುತ್ತದೆ ಅಂತ. ಆದಷ್ಟು ನೀವು ಒಳ್ಳೆಯದೇ ಮಾಡಬೇಕು ಅಂತಲ್ಲ, ಕೆಟ್ಟೋದು ಮಾಡದಿದ್ದರೆ ಸಾಕಾಗುತ್ತದೆ. ಇದರಲ್ಲಿ ವಿಶೇಷವಾಗಿ ನಾವು ಏನು ಮಾಡ್ತೀವಿ, ಈ ಮಂತ್ರ ಜಪಗಳಲ್ಲಿ ಗುರುವಿನಿಂದ ಕಲಿಯೋದೇ ಉತ್ತಮ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಈಗ ನಾವು ನಮ್ಮ ಹತ್ರ ಬಂದು ಕೆಲವರು ಕೇಳಿದ್ರು, ನಾನು ಅಥರ್ವಣ ವೇದಕ್ಕೆ ಹೋಗ್ತೀನಿ, ಮಂತ್ರ ಕಲಿಯಿಲ್ಲ, ನಮ್ಮ ಜಾತಕದಲ್ಲಿ ಯೋಗ ಇದೆಯಾ ಅಂತ. ನಾವು ಹೇಳ್ತೀವಿ ಅವರಿಗೆ, ಎಚ್ಚರ, ಮಂತ್ರ ಸ್ಥಾನ ಅನ್ನೋದು 5ನೇ ಸ್ಥಾನ, 12ನೇ ಸ್ಥಾನ ಜಾತಕದಲ್ಲಿ. ಮಂತ್ರಕಾರಕ ಯಾರು ಅಂತಂದರೆ ಕುಜ, ಮಂಗಲ, ಅಂಗಾರಕ, ಚೆವ್ವಾಯ್, ಭೌಮ. ಸ್ವಾಮಿಯ ಅನುಗ್ರಹವಿಲ್ಲದೆ ಮಂತ್ರಗಳನ್ನು ಕಲಿಯೋಕ್ಕೆ ಹೋದರೆ ತಪ್ಪಾಗಿ ಅದರಿಂದ ದೋಷ ಬರುತ್ತದೆ. ಕೆಲವರು ನೋಡಿರ್ತೀವಿ ಲೈಫೆಲ್ಲ ಚೆನ್ನಾಗಿರ್ತಾರೆ, ಆದರೆ ಬರ್ತಾ ಬರ್ತಾ ಎಲ್ಲ ಕಳ್ಕೊಂಡು ತೊಂದರೆ ಅನುಭವಿಸ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ಈ ರೀತಿಯಾಗಿ ದೋಷ ಬರುತ್ತದೆ. ಶಾಪ ಅಂತ ಅಂತೀವಿ, ಶಾಪ ನಿವಾರಣೆ ಮಾಡ್ಕೋಬೇಕು ಅವರೆಲ್ಲ. ಕೆಲವು ಪೂಜೆಗಳಲ್ಲಿ ಶಾಪ ನಿವಾರಣೆ ಅಂತನ ಅವರ ಪೂಜಾರಿಗಳು ಪುರೋಹಿತರು ಮಾಡಿಕೊಡ್ತಾರೆ. ಕೆಲವರು ಅದು ಏನು ಅಂತಾನೆ ಹೇಳದೆ ಮಾಡ್ತಾರೆ, ಇನ್ನು ಕೆಲವರು ಅದು ಮಾಡಿಕೊಡೋದೇ ಇಲ್ಲ. ಶಾಪ ನಿವಾರಣೆದು ಎಲ್ಲರಿಗೂ ಬೇಕೇ ಬೇಕು. ದೈವ ಶಾಪವೂ ಇರುತ್ತದೆ, ಮನುಷ್ಯರ ಶಾಪವೂ ಇರುತ್ತದೆ. ಆ ರೀತಿಯಾಗಿ ದೈವ ಶಾಪಗಳಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅಂದರೆ ಬ್ರಹ್ಮಶಾಪ ಬರುತ್ತದೆ, ಶುಕ್ರ ಶಾಪ ಬರುತ್ತದೆ, ಶ್ರೀಕೃಷ್ಣನ ಶಾಪ ಬರುತ್ತದೆ. ಬೇಗ ಶ್ರೀಕೃಷ್ಣನು ಅನುಗ್ರಹ ಮಾಡೋದಿಲ್ಲ, ಅಂದರೆ ಆಶೀರ್ವಾದ ಕೊಡೋದಿಲ್ಲ. ಯಾಕೆಂತಂದರೆ ಅವನಿಗೆ ಗೊತ್ತು ಹೋದ ಜನ್ಮದಲ್ಲಿ ಏನೇನು ಕರ್ಮ ಮಾಡ್ದ ಅಂತ. ಎಲ್ಲ ಕರ್ಮಗಳನ್ನು ಮಾಡಿಬಿಟ್ಟು ಬಂದು ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ಹೆಂಗಾಗುತ್ತದೆ ಅಂತೇಳಿ. ದೇವರು ಫಸ್ಟೆಲ್ಲ ನಮ್ಮ ಜೊತೆಯಲ್ಲೇ ಇದ್ದರು. ಆಮೇಲೆ ಏನಾಯಿತು ಅಂತಂದರೆ ಎಲ್ಲರೂ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳೋಕ್ಕೆ ಶುರು ಹಚ್ಕೊಂಡ್ರು. ಕಣ್ಮರೆಯಾಗಿ ಕೂತ್ಬಿಟ್ಟ, ಕಾಣೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಈಗಲೂ ಹೋಗ್ತಾರೆ ನನಗೆ ಅದು ಕೊಡು ಇದು ಕೊಡು ಅಂತ. ಆದರೆ ಯಾರಿಗೆ ಯೋಗ ಇರುತ್ತದೋ ಅವರಿಗೆ ಮಾತ್ರ ಕೊಡುತ್ತಾರೆ. ಹಂಗಾಗಿ 5ನೇ ಸ್ಥಾನ ಅನ್ನೋದು ಹೋದ ಜನ್ಮದಲ್ಲಿ ನಾವು ಮಾಡಿರುವ ಪುಣ್ಯ. ಹೋದ ಜನ್ಮದಲ್ಲಿ ನಾವು ಏನು ಮಾಡಿರ್ತೀವೋ ಅದಕ್ಕೆ ತಕ್ಕಂತೆ ಈಗ ಕೊಡುತ್ತದೆ. ಒಂದು ವೇಳೆ ಸ್ವಲ್ಪ ಲೇಟ್ ಆಗ್ಬೋದು, ದೇವರನ್ನ ಪೂಜೆ ಮಾಡಿಕೊಂಡ್ರೆ ಅದು ಇನ್ನೂ ಸ್ವಲ್ಪ ಬೇಗ ಬರುತ್ತದೆ. ಒಂದು ವೇಳೆ ಸಾಲ ತೊಂದರೆಯಿಂದ ಬಂದರೂ ಕೂಡ ದೇವರನ್ನ ಪೂಜೆ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಮುಂದಾಗ್ಬಿಡ್ತಾರೆ ಯಾರಾದರೂ. ಆದ್ದರಿಂದಾಗಿ ಪ್ರತಿಯೊಂದು ಜನ್ಮದಲ್ಲೂ 5ನೇ ಸ್ಥಾನ, ಅಂದರೆ ಯಾರು ಜಾತಕ ಬರುತ್ತದೋ 5ನೇ ಸ್ಥಾನ ಖಂಡಿತವಾಗಿ ಶುಭ ಸ್ಥಾನ. ಅದರಲ್ಲೂ ಗಂಡಸರಿಗೆ 5ನೇ ಸ್ಥಾನ, ಹೆಣ್ಣು ಮಕ್ಕಳಿಗೆ 9ನೇ ಸ್ಥಾನ. ಯಾಕೆಂತಂದರೆ 9ನೇ ಸ್ಥಾನವನ್ನು ಭಾಗ್ಯ ಸ್ಥಾನ ಅಂತಂತೀವಿ. ಹೆಣ್ಣು ಮಕ್ಕಳು ಯಾರೇ ಆದರೂ ನಿಮ್ಮ ಜಾತಕದಲ್ಲಿ 9ನೇ ಸ್ಥಾನ ಚೆನ್ನಾಗಿದೆಯಾ ಅಂತ ನೋಡಿಸ್ಕೊಳ್ಳಿ. ಯಾಕೆಂದರೆ ಭಾಗ್ಯ ಸ್ಥಾನ ಅಂತ, ಭಾಗ್ಯವಂತರು ಅಂತ ನಾವು ಹೆಣ್ಮಕ್ಳನ್ನ ಅಂತೀವಿ. ಅಂದರೆ ಏನರ್ಥ, ಹಣಕಾಸು, ಗಂಡ, ಮಕ್ಕಳು, ಮನೆ ಎಲ್ಲ ತುಂಬಿದರೆ ಭಾಗ್ಯವಂತರು. ಅದು ಇಲ್ಲ ಅಂತಂದರೆ ಏನಾಗ್ತದೆ, ತೊಂದರೆ ಅಂತ. ಅದನ್ನು ಉಲ್ಟಾ ಹಾಕೋಬೇಕು. ಅದು ಇರುವವರು ಏನು ಮಾಡಬೇಕು ಅಂತಂದರೆ 9ನೇ ಸ್ಥಾನ ಕೆಟ್ಟಿದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ. ಯಾವುದೋ ಪರಿಹಾರ ಮಾಡ್ತೀವಿ, ಗ್ರಹಕ್ಕೆ ಪರಿಹಾರ ಮಾಡ್ತೀವಿ. ಇನ್ನು ಕೆಲವು ಜ್ಯೋತಿಷರು ಎತ್ತಿದ ತಕ್ಷಣ ಸರ್ಪದೋಷ ಅಂತಂತಾರೆ. ಪ್ರತಿಯೊಬ್ಬರಿಗೂ ಸರ್ಪದೋಷ ಇದ್ದೇ ಇರುತ್ತದೆ.
ಕೇತು ಚೆನ್ನಾಗಿದೆ, ರಾಹು ಕೆಟ್ಟಿರುತ್ತದೆ. ಈಗ ಉದಾಹರಣೆ ರಾಹು 3ನೇ ಸ್ಥಾನದಲ್ಲಿದ್ದರೆ ಕೇತು ಆ ಸ್ಥಾನಗಳಲ್ಲಿ ಇರಲ್ಲ, ಒಳ್ಳೆಯ ಸ್ಥಾನ. ಯಾಕೆಂದರೆ ಅದು 2 ಸಮಸಪ್ತಮ ಸ್ಥಾನಗಳಲ್ಲಿರುತ್ತದೆ. ಆದರೆ ಆಯಾ ಗ್ರಹಗಳು ಮೊದಲನೇ ಲಗ್ನಾಧಿಪತಿ ಚೆನ್ನಾಗಿರಬೇಕು, 5ನೇ ಸ್ಥಾನ ಚೆನ್ನಾಗಿರಬೇಕು, 9ನೇ ಸ್ಥಾನ ಚೆನ್ನಾಗಿರಬೇಕು. ಗಂಡಸರಿಗೆ ಪೊಲಿಟಿಕಲ್ ಜನಸೇವೆಯಲ್ಲಿರುವವರಿಗೆ 11ನೇ ಸ್ಥಾನ ಕೆಡಬಾರದು. 11ನೇ ಸ್ಥಾನ ಕೆಟ್ಟರೆ ಅವರಿಗೆ ಪರಿಹಾರವೇ ಹೇಳಬೇಡಿ ಅಂತ ಋಷಿಗಳು ಕೊಟ್ಟಿದ್ದಾರೆ. ಯಾಕೆಂದರೆ 11ನೇ ಸ್ಥಾನ ಅನ್ನೋದು ಲಾಭ ಮತ್ತು ಕೀರ್ತಿ. 11ನೇ ಸ್ಥಾನ ಕೆಟ್ಟರೆ ಅವನು ಬರೀ ಕೆಟ್ಟೋದೇ ಮಾಡುತ್ತಾನೆ ಅಥವಾ ಕೆಟ್ಟೋದನ್ನು ಬಯಸ್ಕೊಳ್ತಾನೆ ಅಂತ. ಪರಿಹಾರ ಮಾಡಿನೂ ಅಲ್ಲಿ ಉಪಯೋಗ ಇಲ್ಲದೆ ಹೋಗುತ್ತದೆ. ಹಂಗಾಗಿ ಅವರವರ ಜಾತಕ ನೋಡಿನೇ ನೀವು ಪರಿಹಾರಗಳು ಪೂಜೆಗಳಿದೆಲ್ಲ ಕೇಳಬೇಕಾಗ್ತದೆ. ಇದುವರೆಗೂ ಸಾಕಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಈಗ ಈ ದಿನದ ರಾಶಿ ಭವಿಷ್ಯ ಹೇಗಿದೆ ಅಂತ ಒಂದು ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ದಿನಾ ರಾಶಿಗಳು ಚೇಂಜ್ ಆಗುತ್ತೆ ಅಂತಲ್ಲ, ಅಂದರೆ ಭವಿಷ್ಯಗಳು ಚೇಂಜ್ ಆಗುತ್ತೆ ಅಂತಲ್ಲ. ಆದರೆ ಚಂದ್ರನು 2.5 ದಿನಗಳಕ್ಕೆ ಒಂದೊಂದು ರಾಶಿ, 2.5 ದಿನಗಳಾದ ನಂತರ ಇನ್ನೊಂದು ರಾಶಿಗೆ ಹೋಗ್ಬಿಡ್ತದೆ. ಆದ್ದರಿಂದ ಏನಾಗುತ್ತೆ ಅಂತಂದರೆ ಚಂದ್ರನು ಯಾವ ನಕ್ಷತ್ರದಲ್ಲಿ ಇರುತ್ತದೋ, ಒಂದು ನಕ್ಷತ್ರ ಅಂತಂದರೆ ಹೆಚ್ಚು ಕಮ್ಮಿ ಮಿನಿಮಮ್ ಅಂದರೆ ಕಡಿಮೆ ಅಂತಂದರೆ 19 ಗಂಟೆಗಳ ಕಾಲ ಇರುತ್ತೆ. ಜಾಸ್ತಿ ಅಂತಂದರೆ 27 ಅವರ್ಸ್ವರೆಗೆ ಇರುತ್ತದೆ, 27 ಗಂಟೆಗಳ ಕಾಲ. ಅಷ್ಟಿರೋದು ತುಂಬ ತುಂಬ ಕಷ್ಟವೇ. ಅದರಿಂದ ಚಂದ್ರನು ಆ ನಕ್ಷತ್ರಕ್ಕೆ ಆ ರಾಶಿಗೆ ಬಂದಾಗ ಅವತ್ತು ತಿಥಿ, ಆವತ್ತು ವಾರ, ಇದನ್ನು 3 ಕೂಡಿಸಿ ಇವತ್ತು ಯೋಗ ಏನಿದೆ ಅಂತ ನೋಡ್ತೀವಿ. ಹಂಗಾಗಿ ಇವತ್ತು ಏನಿದೆ 30ನೇ ತಾರೀಕು ಸಿದ್ಧಿ ಸುಖ ಅಂತಿದೆ. ಆಮೇಲೆ ಸಿದ್ಧಿ ಇದೆ, ಸ್ವಲ್ಪ ಖರ್ಚುಗಳು ಅಂತ ಬರುತ್ತದೆ. ಮೇಷರಾಶಿಯವರಿಗೆ ಇನ್ನು ನಾವು ಮತ್ತೆ ಏನು ಮೊನ್ನೆಯೆಲ್ಲ ಹೇಳಿದಂತೆ ಇನ್ನೂ ಗ್ರಹಗತಿಗಳು ಚೇಂಜ್ ಆಗಿಲ್ಲ, ಅಲ್ಲೆಲ್ಲೇ ಇದೆ. ಆದರೆ ಇವತ್ತು ಶುಕ್ರನು ರಾಶಿ ಪ್ರವೇಶವಾಗಿದೆ, ಅಂದರೆ ಗುರುವಿನಿಂದ ಬಿಡುಗಡೆಯಾಗಿದೆ. ಗುರುವಿನಿಂದ ಬಿಡುಗಡೆಯಾಗಿ ಶನಿ ಜೊತೆ ಸೇರಿದಾಯಿತು ಶುಕ್ರನು. ಯಾರ ಜಾತಕದಲ್ಲೆಲ್ಲ ಶುಕ್ರನ ದೋಷ ಬರುತ್ತದೋ ಖಂಡಿತವಾಗಿ ಇವತ್ತು ಅಂದರೆ 30ನೇ ತಾರೀಕು ಶುಕ್ರ ಗ್ರಹ ಪರಿಹಾರ ಮಾಡಿ. ಸೂರ್ಯನು ಒಂದು ರಾಶಿ ಬಿಟ್ಟು ಇನ್ನೊಂದು ರಾಶಿಗೆ ಪ್ರವೇಶವಾಗುವ ಕಾಲವನ್ನು ಸೂರ್ಯ ಸಂಕ್ರಮಣ ಅಂತ ಅಂತೀವಿ. ಹಂಗಾಗಿ ಬೇರೆ ಗ್ರಹಕ್ಕೂ ಸಂಕ್ರಮಣ ಇರುತ್ತದೆ, ಅಂದರೆ ರಾಶಿ ಪ್ರವೇಶ ಮಾಡುತ್ತದೆ. ಆದರೆ ಬೇರೆ ಗ್ರಹಕ್ಕೆ ಅಷ್ಟು ಸಂಕ್ರಮಣ ಅಂತ ಅನ್ನೋದಲ್ಲ, ಅಂದರೆ ಅದು ಸಂಕ್ರಮಣವೇ. ಇದನ್ನು ಏನಂತೀವಿ ಅಂದರೆ 0 ಡಿಗ್ರಿ ಅಂತ ಅಂತೀವಿ, ಅಂದರೆ ಸಂಧಿ ಅಂತ ಅಂತೀವಿ. ಸಂಧಿ ಅಂದರೆ ಏನರ್ಥ? ಪವರ್ ಇರಲ್ಲ ಅಂತ. ಈಗ ತಾನೇ ಆ ರಾಶಿಗೆ ಹೋಗಿದೆ, ಕಾಲಿಟ್ಟಿದೆ. ಇನ್ನೊಂದು ಕಾಲ ಅಲ್ಲಿ ಇಟ್ಟರೆ ಅಲ್ಲಿ ಕೂತ್ಕೊಳ್ಳೋಕ್ಕಾದ್ರೂ ನಿಂತ್ಕೊಳ್ಳೋಕ್ಕಾಗುತ್ತದೆ. ಅಷ್ಟಲ್ಲೇ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ. ಆದ್ದರಿಂದಲೇ ಈಗ ಸಂಧಿಯಲ್ಲಿ ಇರೋದರಿಂದ ಶುಕ್ರನ ಪರಿಹಾರ ಮಾಡ್ಕೊಳ್ಳಿ. ಯಾರ್ಯಾರ ಜಾತಕದಲ್ಲಿ ಶುಕ್ರನ ಕೆಟ್ಟಿರುತ್ತದೋ ಅವರು ಖಂಡಿತವಾಗಿ ಪರಿಹಾರ ಮಾಡ್ಕೊಳ್ಳಿ. ಕನ್ಯಾ ರಾಶಿಯಲ್ಲಿ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಯಾರಿಗೆಲ್ಲ ಕನ್ಯಾ ರಾಶಿಯಲ್ಲಿ ಶುಕ್ರನ ಇರುತ್ತದೋ ಅವರು ಪರಿಹಾರ ಮಾಡ್ಕೊಳ್ಳಿ. ಇದು ಮಾತ್ರವಲ್ಲೇ ದಂಪತಿಯರಲ್ಲಿ ಯಾರಿಗೆಲ್ಲ ತೊಂದರೆಗಳಿರುತ್ತದೋ ಖಂಡಿತ ಇವತ್ತು ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ಕಡಿಮೆ ಆಗುತ್ತದೆ. ಕೆಲವು ಟೈಮು ದೂರವಾಗಿರ್ತಾರೆ ಜಗಳ ಆಡಿಕೊಂಡು ಮಾನಸಿಕವಾಗಿ, ಅಂಥವರು ಕೂಡ ಇವತ್ತು ಪೂಜೆ ಮಾಡ್ಕೊಳ್ಳಿ. ಪೂಜೆ ಮಾಡಿಕೊಂಡ್ರೆ ಸ್ವಲ್ಪ ಇನ್ನೂ ಅದರ ದೋಷಗಳು ಕಡಿಮೆ ಆಗುತ್ತೆ, ಒಂದು 50% ಆದರೂ ಕಡಿಮೆ ಆಗುತ್ತದೆ. ಶುಕ್ರನಕ್ಕೆ ಯಾವತ್ತೆಲ್ಲ ಪರಿಹಾರ ಹಿಂಗೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಅವರೆಕಾಳು, ಬಿಳಿ ಹೂವು ಮತ್ತು ಪೂಜಾ ಸಾಮಾನು ಇಟ್ಟು ಪೂಜೆ ಮಾಡ್ಕೊಳ್ಳಿ. ಇವತ್ತು ಧನುಸು ರಾಶಿನವರು ಖಂಡಿತ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮೇಷರಾಶಿಗೂ, ವೃಷಭ ರಾಶಿಗೆ ತಗೊಂಡ್ರೆ ಶುಕ್ರನು ಇಲ್ಲಿವರೆಗೆ 7ರಲ್ಲಿ ಸಪ್ತಮದಲ್ಲಿತ್ತು, ಈಗ ಅಷ್ಟಮಕ್ಕೆ ಹೋಗಿದೆ. ಖಂಡಿತವಾಗಿ ಶುಕ್ರನಕ್ಕೆ ನೀವು ಪರಿಹಾರ ಮಾಡ್ಕೊಳ್ಳಿ. ಶುಕ್ರ ಗಾಯತ್ರಿ ಜಪ ಮಾಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ದಿನ ಸಪ್ತಮದಲ್ಲಿ ಶುಕ್ರನು ಬಂದಿದೆ. ಮದುವೆಗೆ ಏನಾರು ಏರ್ಪಾಡು ಆಗಿದರೆ, ಇನ್ನು ಮದುವೆ ಆಗಿಲ್ಲ ಎಲ್ಲ ಏರ್ಪಾಡು ಆಗಿದೆ ಅಂತಂದರೆ ಎಚ್ಚರವಾಗಿದೆ. ಮದುವೆವರೆಗೂ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ. ಯಾಕೆಂತಂದರೆ ಮಾತಿನಿಂದಾಗಿ ಅಂದರೆ ವಾಗ್ಜೀವನದಿಂದಾಗಿ ತೊಂದರೆ ಆಗಿಬಿಡುತ್ತದೆ ಅಂತ ಬರುತ್ತದೆ. ಅದು ದೋಷವಿಲ್ಲದೆ ನೋಡ್ಕೊಳ್ಳಿ. ಈಗ ಹೊಸದಾಗಿ ಯಾರಿಗೆಲ್ಲ ಮದುವೆ ಫಿಕ್ಸ್ ಆಗಿದೆಯೋ ಶುಕ್ರನಿಗೆ ಪೂಜೆ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ ಅಂದರೆ ಇದು ಜಲರಾಶಿ. ಈ ಜಲರಾಶಿಯಲ್ಲಿ ಹುಟ್ಟಿದವರಿಗೆ 6ರಲ್ಲಿ ಶುಕ್ರನಿದೆ, ಶನಿ ಇದೆ. ಆದರೂ ಗುರುವಿನ ಅನುಗ್ರಹ ಪರಿಪೂರ್ಣವಾಗಿದೆ. ಇವತ್ತು ಗುರುವ ಜೊತೆ ಚಂದ್ರನೂ ಕೂಡಿ ನಿಂತಿದೆ. ಹಂಗಾಗಿ ಗಜಕೇಸರಿ ಯೋಗ ಇವತ್ತಿದೆ. ಗಜ ಅಂತಂದರೆ ಆನೆ, ಕೇಸರಿ ಅಂದರೆ ಸಿಂಹ. ಇದು 2 ಒಂದು ರಾಶಿಯಲ್ಲಿ ಕೂಡಿರೋದ್ರಿಂದ ಗಜಕೇಸರಿ ಯೋಗ ಇವತ್ತಿದೆ. ಇವತ್ತು ಯಾರೆಲ್ಲ ಮಕ್ಕಳು ಹುಟ್ಟಿರ್ತಾರೋ ಅವ್ರಿಗೆಲ್ಲ ಗಜಕೇಸರಿ ಯೋಗ ಉಂಟು. ಆದರೆ ಇವತ್ತು ಮಗು ಹುಟ್ಟೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಶುಕ್ರನು ಅಲ್ಲಿ ವೀಕ್ ಆಗಿದೆ. ಉಸಿರು ಬುಟ್ಟಿ ಅಂದರೆ ಬಲೂನು ವೀಕ್ ಇದ್ದರೆ ಏನಾಗ್ತದೆ, ಗಾಳಿ ಹೋದಾಗ ಒಡೆದೋಗ್ಬಿಡುತ್ತೆ ಅಲ್ವಾ, ಆ ರೀತಿ ಶುಕ್ರನು ತೊಂದರೆ ಆಗಿದೆ. ಈ ಶುಕ್ರನು ತೊಂದರೆ ಆದರೆ ಏನಾಗ್ತದೆ, ವೈಟ್ ಕಾಲರ್ ಜಾಬ್ ಸಿಗಲ್ಲ ಅಂತ.
ಅಂದರೆ ಒಳ್ಳೆ ಬಟ್ಟೆಗಳು ಹಾಕೊಳ್ಳೋಕ್ಕಾಗಲ್ಲ ಅಂತ, ಹೋಟೆಲ್ ಡಿಪಾರ್ಟ್ಮೆಂಟ್ ಇಲ್ಲ ಅಂತ. ಶುಕ್ರನು ಕೆಟ್ಟರೆ ಈ ಆನಿಮೇಷನ್, ಎಲೆಕ್ಟ್ರಾನಿಕ್ಸ್ ಈ ಲೈನ್ಗೆಲ್ಲ ತೊಂದರೆ ಬರುತ್ತದೆ. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ, ಪ್ರಾಮುಖ್ಯತೆ ಕೊಡಬೇಕು ಅಂತಂದರೆ ವೈವಾಹಿಕ ಜೀವನ, ಮದುವೆ ಅಂತ. ಹಂಗಾಗಿ ಶುಕ್ರನು ನಾಳೆ ನಾಡಿದ ಮೇಲೆ ಮಗುವನ್ನು ಹುಟ್ಟಿಸಿದ್ರೆ ಅಥವಾ ಆಪರೇಷನ್ ಮಾಡಿಸ್ಕೊಂಡ್ರೆ, ತೀರ್ಮಾನ ಮಾಡಿದ್ರೆ, ಅಂದರೆ ಪ್ಲಾನ್ ಮಾಡಿದ್ರೆ ಒಳ್ಳೆಯದು. ಇವತ್ತು ಅದು ಬೇಡ ಅಂತ. ಸಿಂಹರಾಶಿ ಪ್ರಕಾರ ನೋಡೋಕೆ ಹೋದರೆ ಇಲ್ಲಿ ಪಂಚಮದಲ್ಲಿ ಶುಕ್ರನಿದೆ. ಖಂಡಿತವಾಗಿ ಶುಕ್ರ ಮತ್ತು ಲಕ್ಷ್ಮಿಗೆ ಪೂಜೆ ಮಾಡಿ ಇವತ್ತು, ಅಂದರೆ ಶನಿ ಜೊತೆ ಇದೆ. ಕನ್ಯಾ ರಾಶಿಯವರೆಗೂ ನೋಡಿದ್ರೆ ಸಪ್ತಮದಲ್ಲಿ ಕುಜ ಅಂದರೆ ಅಂಗಾರಕ ಅಂದರೆ ಮಂಗಳ ಅಂತ. 4ನೇ ಸ್ಥಾನದಲ್ಲಿ ಶುಕ್ರನಿದೆ. ಯಾರಿಗೆಲ್ಲ ಸಕ್ಕರೆ ಕಾಯಿಲೆ ಇರುತ್ತದೋ, ಶುಗರ್ ಇರುತ್ತದೋ ಖಂಡಿತವಾಗಿ ಇವತ್ತು ಇನ್ನೂ ಸ್ವಲ್ಪ ಕೇರ್ ತಗೊಳ್ಳಿ. ಮೆಡಿಸಿನ್ ಎಲ್ಲ ತೆಗೆದು ಭದ್ರವಾಗಿ ಇಟ್ಕೊಳ್ಳಿ. ಯಾಕೆಂದರೆ ಇವತ್ತು ಆಯಾಸ ಜಾಸ್ತಿ ಆಗುತ್ತೆ ನಿಮಗೆ. ಯೂರಿನ್ ಅಂದರೆ ಒಂದದ ತೊಂದರೆ ಇರುವವರು ಕೂಡ ಕೇರ್ ತಗೊಳ್ಳಿ. ತುಲಾರಾಶಿಯವರಿಗೆ ಶುಕ್ರನು 3ನೇ ಸ್ಥಾನದಲ್ಲಿ ಇದೆ. ಟೈಮ್ಗೂ ಊಟ ಮಾಡೋಕ್ಕಾಗದೆ ಹೋಗ್ಬಿಡ್ತದೆ. ಒಳ್ಳೆಯ ಊಟ ರೆಡಿಯಾಗಿರುತ್ತದೆ, ಆದರೂ ಟೈಮ್ಗೆ ಹೋಗಿ ಸೇರೋಕ್ಕಾಗಲ್ಲ. ಅಲ್ಲಿ ರೆಡಿಯಾಗಿಟ್ಟಿರುತ್ತೆ, ನಾವು ಹೋಗೋಷ್ಟರಲ್ಲಿ ಖಾಲಿಯಾಗಿರುತ್ತದೆ ಅಂತ. ನಮಗೂ ಸಂಕಟ ಆಗುತ್ತೆ, ಇಷ್ಟೊತ್ತಾಯ್ತಲ್ಲ ಹೆಂಗೆ ಹೋಗೋದು ಅಂತ. ಹಂಗಾಗಿ ಶುಕ್ರನಿಗೆ ಪೂಜೆ ಮಾಡ್ಕೊಳ್ಳಿ. ಸಾಯಂಕಾಲ ಲಕ್ಷ್ಮಿಗೆ ಪೂಜೆ ಮಾಡ್ಕೊಳ್ಳಿ. ದೀಪ ಹಚ್ಚಿ ಅದರಲ್ಲಿ ದೇವಿಯನ್ನು ಆವಾಹನೆ ಮಾಡಿಸ್ಕೊಂಡು ಪೂಜೆ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ, ಗುರುವು ಚಂದ್ರನು ಜನ್ಮದಲ್ಲೇ ಬಂದಿದೆ. ಹಂಗಾಗಿ ಗಜಕೇಸರಿ ಯೋಗ ಸೂಪರ್ ಆಗಿದೆ. ದೇವರ ಅನುಗ್ರಹ ಪರಿಪೂರ್ಣವಾಗಿ ಉಂಟು. ಅತಿ ಕೋಪಿಷ್ಠರು ನೀವು, ಆದರೂ ಅದನ್ನು ಕಡಿಮೆ ಮಾಡ್ಕೋಬೋದು. ಧನು ರಾಶಿಯಲ್ಲಿ ಶನಿ ಮತ್ತು ಶುಕ್ರನು ಎರಡೂ ಕೂಡಿದೆ. ಆದರೂ ಶುಕ್ರನು ಈಗ ತಾನೇ ಬಂದು ಸೇರಿರೋದು. ಶುಕ್ರನು ಅಷ್ಟು ಪವರ್ ಇಲ್ಲ. ಆದ್ದರಿಂದಾಗಿ ಶುಕ್ರ ಶಾಂತಿಯನ್ನು ಮಾಡಿಕೊಳ್ಳಿ. ಶುಕ್ರನಿಗೆ ಗಾಯತ್ರಿ ಮಂತ್ರ ಜಪ ಮಾಡಿಸ್ಕೊಳ್ಳಿ. ಮಕರ ರಾಶಿಯವರಿಗೆ 12ರಲ್ಲಿ ಶುಕ್ರ. ಶುಗರ್ ಇರೋವರಿಗೆ ಇವತ್ತು ಉಣ್ಣ ಆಗುತ್ತದೆ, ಕಾಲುಗಳು ಅದೆಲ್ಲ. ಎಚ್ಚರ, ಕರೆಕ್ಟಾಗಿ ಮೆಡಿಸಿನ್ ತಗೊಳ್ಳಿ. ಸ್ಪೆಷಲಿ ಇವತ್ತು ನಾಳೆಗೂ ಶುಗರ್ನ ಆಸೆಗೆ ತಿನ್ನುವಂಥದ್ದನ್ನು ಕೂಡ ನಿಲ್ಲಿಸ್ಬಿಡಿ. ಮೆಡಿಸಿನ್ ಕರೆಕ್ಟಾಗಿ ತೊಗೊಂಬಿಡಿ. ಕುಂಭರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಕುಜನು, 12ನೇ ಸ್ಥಾನದಲ್ಲಿ ಕೇತು, ಬುಧ ಮತ್ತು ರವಿ ಇದೆ. ಆದರೂ ಈ ದಿನದ ಪ್ರಕಾರ ನೋಡಿಕೊಂಡ್ರೆ 10 ಅನ್ನುವ ಕರ್ಮಸ್ಥಾನದಲ್ಲಿ ಜೀವನೋಪಾಯ, ದುಡಿಮೆ ಎನ್ನುವ ಸ್ಥಾನದಲ್ಲಿ ಶನಿ ಇದೆ. ಶುಕ್ರನು ಈಗ ತಾನೇ ಬಂದಿದೆ. ಹಾಗಾಗಿ ಸ್ವೀಟ್ ವ್ಯಾಪಾರ ಅಂದರೆ ಬೇಕರಿಗಳು, ಸ್ವೀಟು ಇಂಥ ವ್ಯಾಪಾರ ಮಾಡುವಲ್ಲ, ಸ್ವಲ್ಪ ಎಚ್ಚರವಾಗಿರಿ. ಹಳೆಯದೇನಾದ್ರು ಮರೆತು ಕಟ್ಕೊಟ್ಟು ಬಿಡಬೇಡಿ, ಅದರಿಂದ ತೊಂದರೆ ಬರುತ್ತೆ. ಯಾಕಂದರೆ ಶುಕ್ರನೇ ಸಿಹಿ ಪದಾರ್ಥಗಳಿಗೆ. ವಿಶೇಷವಾಗಿ ಈ ದಿನದಲ್ಲಿ ಗ್ರಹಗತಿಗಳು ಚೆನ್ನಾಗಿರುತ್ತೆ, ಆದರೂ ಶುಕ್ರನು ಮಾತ್ರನೇ ಅವರ ಪವರ್ ಕಡಿಮೆ ಆಗಿದೆ. ಸೂರ್ಯನು ಕೇತುವಿಂದ ಬಿಡುಗಡೆ ಆಗೇ ಆಯಿತು, ಇನ್ನೇನು ದೋಷಗಳಿಲ್ಲ ಸೂರ್ಯನಿಗೆ. ಇನ್ನು ಮುಂದಿನ ರಾಶಿಗೆ ನೆಕ್ಸ್ಟ್ ಇನ್ನೊಂದು 15 ದಿನಗಳಲ್ಲಿ ಹೋಗುತ್ತೆ. ಬುಧನು ಕೂಡ ಕೇತುವಿನಿಂದ ಬಿಡುಗಡೆ ಆಯಿತು. ಆದರೆ ಬುಧ ಸೂರ್ಯ ಹತ್ರ ಕೂತಿರೋದ್ರಿಂದ ಯಾರಿಗೆಲ್ಲ ವಿದ್ಯಾ ಭಂಗ ಅಂದರೆ ಮೆಮರಿ ಲಾಸ್ ಇರುತ್ತದೆ ನೋಡ್ಕೊಳ್ಳಿ. ಬುಧನಿಗೆ ಪೂಜೆ ಮಾಡಿ, ಹೆಸರು ಕಾಳು, ತುಳಸಿ ಮತ್ತು ಪೂಜಾ ವಸ್ತುಗಳಿಟ್ಟು ಪೂಜೆ ಮಾಡ್ಕೊಳ್ಳಿ. ಹಾಗಾಗಿ ಈ ದಿನದ ಭವಿಷ್ಯ ಹೀಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಇದುವರೆಗೂ ನಮ್ಮ ಗುರುಜಿಯವರು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ನಿಮಗೆ ತಿಳಿಸಿದ್ದಾರೆ. ನಾಳೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಮತ್ತಷ್ಟು ವಿಷಯಗಳೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.